ಮಗನಿಗೆ ಸ್ಕೂಲ್ ಟೈಮ್ ಆಗಿಬಿಟ್ಟಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಟೊಮೊಟೊ ಇರಲಿಲ್ಲ. ಈಗ ಹಸ್ಬೆಂಡ್ ಹತ್ರ ತರಿಸ್ಕೊಂಡು ಟೊಮೊಟೊ ಬಾತ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ನಾನು ಪಲಾವ್ ಮಾಡಬೇಕಾದ್ರೆ, ಈ ಟೊಮೊಟೊ ಬಾತ್ ಮಾಡಬೇಕಾದ್ರೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಮಾತ್ರ ಹಾಕ್ತೀನಿ. ಸ್ಪೈಸಸ್ ಎಲ್ಲ ಸ್ಪೈಸಸ್ಸು ಹಾಕಲ್ಲ, ಮಕ್ಕಳು ತಿನ್ನೋದಲ್ವಾ ಮಸಾಲೆ ಐಟಮ್ ಅಂತ. ಸೊ ಇಷ್ಟು ಮಾತ್ರ ಇದನ್ನು ಹಾಕ್ತೀನಿ. ನೆಕ್ಸ್ಟು ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ದೆನ್ ಇಲ್ಲಿ 2 ಈರುಳ್ಳಿ, 5 6 ಟೊಮೊಟೊ. ನೀವು ಹೆಂಗೆ ಮಾಡ್ಕೊತೀರಾ ಪಲಾವು ಇರಲಿ, ಟೊಮೊಟೊ ಬಾತ್ ಪಲಾವು ಹೆಂಗೆ ಮಾಡ್ಕೊತೀರಾ ಹಾಗೆ ಟೊಮೊಟೊ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಸೊ ಕುಕ್ಕರ್ಗೆ ಎಣ್ಣೆ ಹಾಕಬೇಕು. ಕುಕ್ಕರ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಏನಕ್ಕೆ ಕಲರಿದೆ ಅಂದ್ಕೋಬೇಡಿ, ಎಣ್ಣೆ ಕೊಬ್ಬರಿ ಎಣ್ಣೆ ಅದು. ಇದು ಅತ್ತೆ ಮನೆಯಿಂದ ಕಳಿಸ್ಕೊಟ್ಟಿರೋದು ಕೊಬ್ಬರಿ ಎಣ್ಣೆ. ಸೊ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ತುಪ್ಪ 1-2 ಸ್ಪೂನ್ ಹಾಕ್ತಾಯಿದ್ದೀನಿ. ಮಗನಿಗೆ ಸ್ಕೂಲ್ ಟೈಮ್ ಆಗಿರೋದ್ರಿಂದ ಎಲ್ಲನೂ ಅಲ್ಲಲ್ಲೇ ಪ್ರಿಪೇರ್ ಮಾಡ್ಕೊಂಡಿಲ್ಲ. ಸಡನ್ನಾಗಿ ಫ್ಲಾಶ್ ಆಗಿರೋದ್ರಿಂದ ಸೊ ಎಲ್ಲ ಹಾಗೆ ತೆಗೆದು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸ್ಪೈಸಸ್ ಹಾಕಬೇಕಾದ್ರೆ ಲವಂಗ ಸಿಡಿಯುತ್ತೆ ಕೆಲವೊಂದು ಸಲ. ದೆನ್ ಏಲಕ್ಕಿನೂ ಅಷ್ಟೇ ಸಿಡಿಯುತ್ತೆ. ಆ ಏಲಕ್ಕಿನ ಸ್ವಲ್ಪ ಬಿಡಿಸ್ಬಿಟ್ಟು ಹಾಕಬೇಕು. ಈಗ ಹಾಕ್ತಾಯಿದ್ದೀನಿ ಸ್ಪೈಸಸ್ಸು. ನೆಕ್ಸ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ನೀಟಾಗಿ ಫ್ರೈ ಆಗಿದೆ, ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಇದಾದಮೇಲೆ ನೆಕ್ಸ್ಟು ಟೊಮೊಟೊ ಹಾಕಬೇಕು. ಫ್ರೈ ಆಗಿದೆ. ಫ್ರೈ ಆದಮೇಲೆ ಇದಕ್ಕೆ ನಾವೇನು ರುಬ್ಕೊಂಡಿದ್ದೀವಿ ಮಸಾಲೆ, ಇನ್ನೊಂದು ಸಲ ಹೇಳ್ತೀನಿ ಫ್ರೆಂಡ್. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಸ್ವಲ್ಪ ಮೆಣಸು ಇಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು. ಡ್ರೈ ಆಗಿ ಗ್ರೈಂಡ್ ಮಾಡಿಕೊಂಡು ಈಗ ಈ ಒಗ್ಗರಣೆ ಏನು ಮಾಡ್ತಾಯಿದ್ದೀನಿ ಈರುಳ್ಳಿ ಅದಕ್ಕೆ ಹಾಕ್ತೀನಿ. ಫ್ರೈ ಆಗಿದೆ. ನೆಕ್ಸ್ಟು ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ನಾನು 2 ಗ್ಲಾಸ್ ಅಕ್ಕಿಗೆ 2 ಈರುಳ್ಳಿ, 1 ಗ್ಲಾಸ್ ಅಕ್ಕಿಗೆ 4 ಟೊಮೊಟೊ. 2 ಗ್ಲಾಸ್ ಅಕ್ಕಿ ಹಾಕೋದ್ರಿಂದ 8 ಟೊಮೊಟೊ ಹಾಕಬೇಕು. ಬಟ್ ನಾನು ಸ್ವಲ್ಪ ಹುಳಿ ಕಡಿಮೆ ತಿನ್ನೋದು, ಸೊ 6 ಟೊಮೊಟೊ ಹಾಕಿದ್ದೀನಿ. ನಿಮಗೆ ಹುಳಿ ತಿನ್ನೋದಾದರೆ ನೀವು ಇನ್ನೂ ಎಕ್ಸ್ಟ್ರಾ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ, ಏಕೆಂದರೆ ಸ್ವಲ್ಪ ಮಸಾಲೆ ಮತ್ತು ಈರುಳ್ಳಿ ಟೊಮೊಟೊ ಬಾಯ್ಲ್ ಆಗಬೇಕು. ಸೊ ಲೈಟಾಗಿ ಉಪ್ಪು ಹಾಕಿ ಬಾಯ್ಲ್ ಆಗುತ್ತೆ. ಬೇಯ್ತಾ ಇದೆ. ಸೊ ಸ್ವಲ್ಪ ನೀರೆಲ್ಲ ಸ್ವಲ್ಪ ಟೊಮೊಟೊ ಅದೆಲ್ಲ ಸ್ವಲ್ಪ ಮೆತ್ತೆ ಆಗಬೇಕು. ಸೊ ಅಲ್ಲಿ ತನಕ ಅದು ಬೇಯ್ತಾ ಇರಲಿ. ಅಷ್ಟರೊಳಗಡೆ ನನಗೆ ಬೇರೆ ಕೆಲಸ ಇದೆ, ಅದನ್ನು ಸ್ವಲ್ಪ ಮುಗಿಸ್ಕೊಳ್ತೀನಿ. ಬಾಯ್ಲ್ ಆಗ್ತಿದೆ. ಇಲ್ಲಿ ನೋಡಿ, ನನ್ನ ಮಗಳು ಬೆಳಗ್ಗೆ ಟಿ ವಿ ನೋಡ್ಕೊಂಡು ಕೂತಿದ್ದಾಳೆ. ನೋಡಿ, ಹಾಯ್ ಮಾಡೋದಿದೆಯಾ? ನೀಟಾಗಿ ಹಾಯ್ ಮಾಡಬೇಕು. ಹಾಯ್. ಓಕೆ, ಇಲ್ಲಿ ನೋಡಿ, ನನ್ನ ಮಗ ಇಲ್ಲಿ ಮಲಗಿದ್ದಾನೆ. ಅವ್ನು ಯಾವಾಗಲೂ ಹೀಗೇ ಮಲ್ಕೊಳ್ಳೋದು. ಅವನ್ನ ಎಬ್ಬರಿಸೋಕ್ಕೆ ಆಗ್ತಾಯಿಲ್ಲ. ಸಾನು ಹೇಳು ಪುಟ್ಟ, ಟೈಮ್ ಆಯಿತು, ಸ್ಕೂಲ್ಗೆ ಹೋಗಬೇಕು. ಅವ್ನು ಸ್ಕೂಲ್ಗೆ ಹೋಗಬೇಕು ಇವತ್ತು. ಸೊ ಅವನ್ನ ಎಬ್ಬರಿಸೋದು ಹೇಗೆ ಅಂದರೆ, ನಾನು ಯಾವಾಗಲೂ ಎಬ್ಬರಿಸೋದು ಹೇಗೆ ಅಂದರೆ ನೀರು ಹಾಕಿ ಅವನ್ನ ಎಬ್ಬರಿಸ್ತೇನೆ. ಏಕೆಂದರೆ ಅವನು ಬೇಗ ಎದ್ದೇಳಲ್ಲ. ಸೊ ಸ್ಕೂಲಿಗೆ ಬೇರೆ ಹೋಗಬೇಕು. ನಾವು ಯಾವಾಗಲೂ ಹಾಲಲ್ಲೇ ಮಲಗೋದು. ದೆನ್ ಒಂದೇ ಒಂದು ಸಿಂಗಲ್ ರೂಮ್ ಇರೋದು. ಸೊ ನನಗೆ ನೆಲದ ಮೇಲೆ ಮಲ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಮಂಚದ ಮೇಲೆ, ಬೆಡ್ ಮೇಲೆ ಮಲ್ಕೊಳ್ಳೋದು ಅಂದರೆ ನನಗದೇನೋ ಇಷ್ಟ ಆಗೋಲ್ಲ. ಹಾಲಲ್ಲಿ ಮಲ್ಕೊಳ್ಳೋದು ಅಂದರೆ ತುಂಬ ಇಷ್ಟ ನನಗೆ. 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತೀನಿ. ಯಾಕೆ ಅಂದರೆ ನನ್ನ ಮಗಳು ತಿಂತಾಳೆ. ನನ್ನ ಮಗಳು ಸ್ವಲ್ಪ ಖಾರ ತಿನ್ನೋದು ಕಡಿಮೆ. ಆಲ್ರೆಡಿ ನಾವು ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ, ರುಬ್ಬೋದಕ್ಕೆ ಮೆಣಸು ಹಾಕಿದ್ದೀವಿ. ಸೊ 1 ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಹಾಕ್ತೀನಿ. ರೆಡ್ ಚಿಲ್ಲಿ ಪೌಡರ್ ಏನು ಈ ಕಲರಿದೆ ಅಂತ ಅಂದ್ಕೋಬೇಡಿ. ಆ್ಯಕ್ಚುಲಿ ಮಾಮೂಲಿ ಅದು ಶಾಪಿಂದನೇ ತಂದಿದ್ದು ಚಿಲ್ಲಿ ಪೌಡರು. ಜೊತೆಗೆ ನಮ್ಮ ಅಂಗಡಿಯಲ್ಲಿ ಗ್ರೀನ್ ಚಿಲ್ಲಿ ಸ್ವಲ್ಪ ಉಳಿದಿತ್ತು, ಅದನ್ನು ಒಣಗಿಸಿ ಪುಡಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಯಾವುದೇ ಒಂದು ಪಲಾವ್ ಮಾಡಿದ್ರೂ, ಟೊಮೊಟೊ ಬಾತ್ ಇರ್ಬೋದು, ಇಲ್ಲ ವೆಜಿಟೇಬಲ್ ಪಲಾವ್ ಇರ್ಬೋದು, ಅದಕ್ಕೆ ನಾನು ಮಿಕ್ಸ್ ಮಾಡೋದು, ಅದರ ಸೀಕ್ರೆಟ್ ಫ್ರೈಡ್ ರೈಸ್ ಮಸಾಲ
ದೆನ್ ತೇಜು ಚಿಕನ್ ಮಸಾಲ ಮಟನ್ ಮಸಾಲ ತೇಜು ಮಿಕ್ಸ್ ಮಾಡೋದು ಕೆಲವ್ರಿಗೆ ಇಷ್ಟ ಆಗಲ್ಲ, ಆದರೆ ಫ್ರೈಡ್ ರೈಸ್ ಮಸಾಲ ಮಿಕ್ಸ್ ಮಾಡ್ಕೋಬೋದು. ಬಟ್ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ನೆಕ್ಸ್ಟು ಅದೇ ಪೌಡರ್ ಹಾಕಿ ನೆಕ್ಸ್ಟು ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಹಾಕಿ ನೋಡಿ. ದೆನ್ ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ನೋಡಿ, 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಸೊ ಈ 2 ಗ್ಲಾಸ್ ಅಕ್ಕಿಗೆ ಮಿನಿಮಮ್ ನಾನು 4 ಕಾಲು ಇಲ್ಲ 4.25 ಗ್ಲಾಸ್ ನೀರು ಹಾಕ್ತೀನಿ. ಏಕೆಂದರೆ ಅನ್ನ ಯಾವಾಗಲೂ ಸಾಫ್ಟಾಗಿರಬೇಕು. ಮಕ್ಕಳು ತಿಂತಾರಲ್ವ, ಸೊ ಡೈಜೆಷನ್ ಆಗೋದು ಸುಲಭ ಆಗುತ್ತೆ, ಇಲ್ಲಾಂದರೆ ಕಷ್ಟ ಆಗಿಬಿಡುತ್ತೆ. ಸೊ 2 ಗ್ಲಾಸ್ ಅಕ್ಕಿಗೆ ನಾನು 4.25 ಗ್ಲಾಸ್ ನೀರು ಹಾಕ್ತೀನಿ. ಸೊ ಈಗ ಹಾಕ್ತೀನಿ. ಫ್ರೈಡ್ ರೈಸ್ ಮಸಾಲ ಹಾಕ್ತಾಯಿದ್ದೀನಿ. ತೇಜು ಚಿಕನ್ ಮಟನ್ ಬಿರಿಯಾನಿ ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ. 4 ಗ್ಲಾಸ್ ನೀರಿದೆ, ಸೊ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಸೊ ಇನ್ನು 1/4 ಗ್ಲಾಸು ಈ ಮಿಕ್ಸಿಲಿದೆ. ಈ ಮಿಕ್ಸಿಲಿ ಸ್ವಲ್ಪ ಮಸಾಲೆ ಇತ್ತು, ಸೊ ಹಾಕ್ಕೊಂಡು ವೇಸ್ಟ್ ಮಾಡಬಾರ್ದು ಅಂತ ಹಾಕ್ತಾಯಿದ್ದೀನಿ. ಏಕೆಂದರೆ ನಾವು ಹೆಣ್ಮಕ್ಳು ಸ್ವಲ್ಪ ವೇಸ್ಟ್ ಮಾಡೋದಕ್ಕೂ ಇಷ್ಟಪಡಲ್ಲ. ಸಾಮಾನ್ಯವಾಗಿ ನನಗದು ಇಷ್ಟ ಆಗಲ್ಲ. ಸೊ ಆ 1/4 ಗ್ಲಾಸ್ ನೀರು ಇದಕ್ಕೆ ಹಾಕಿ ಮಸಾಲೆನ ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ಇಷ್ಟು ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಸ್ವಲ್ಪ 5 ಮಿನಿಟ್ಸ್ ಬಿಟ್ಟರೆ ಕುದಿ ಬರುತ್ತೆ. ಸೊ ಕುದಿ ಬಂದಮೇಲೆ ನಾವೇನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ, ಆ ಅಕ್ಕಿನ ಇದಕ್ಕೆ ಹಾಕಬೇಕು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪಾಗಲಿ ಮಿಕ್ಸ್ ಮಾಡಿಲ್ಲ. ಯಾಕೆ ಅಂದರೆ ನನಗದು ಅಷ್ಟು ಟೊಮೊಟೊ ಬಾತಲ್ವಾ, ಸೊ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿ ಹೋಗಿದೆ, ಶಾಪಿಂದ ತರೋದು ಮರ್ತೋಯ್ತು. ಸೊ ಇಷ್ಟು ಹಾಕಿಬಿಟ್ಟು ಅಕ್ಕಿ ಹಾಕಿಬಿಟ್ಟು ಒಂದು ವಿಷಲ್ 2 ವಿಷಲ್ ಕೂಗಿಸಿದ್ರೆ ಟೊಮೊಟೊ ಬಾತ್ ರೈಸ್ ರೆಡಿ ಆಗುತ್ತೆ. ಮಗನ್ನ ಸ್ಕೂಲಿಗೆ ಕಳಿಸ್ಬೇಕು, ಬಟ್ ಮಳೆ ಬರೋ ಥರ ಇದೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನನ್ನ ಮಗ ಬೇರೆ ಜರ್ಕಿನೂ ಹಾಕ್ಕೊಳ್ಳಲ್ಲ, ಏನೂ ಹಾಕ್ಕೊಳ್ಳಲ್ಲ, ರಗಳೆ ಮಾಡ್ತಾನೆ. ಮಳೆ ಸ್ಟಾರ್ಟ್ ಆಯಿತು, ಸೋಲಿ ಬರ್ತಾ ಇದೆ, ಟೈಮ್ ಬೇರೆ ಆಗಿಬಿಟ್ಟಿದೆ. ಇಲ್ಲಿ ನೋಡಿ ಕುದೀತಾ ಇದೆ. ಸೊ ಈಗ ನೆಕ್ಸ್ಟು ಈ ಕುದೀತಿರೋದಕ್ಕೆ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ, ಹಾಕ್ತೀನಿ. ನಾನು ಯಾವ ಅಕ್ಕಿ ಅಂತ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಯಾವ ಅಕ್ಕಿ ಇರುತ್ತೋ ಆ ಅಕ್ಕಿ ಹಾಕ್ತೀನಿ. ಸೊಸೈಟಿ ಅಕ್ಕಿ ಮಾತ್ರ ಹಾಕಲ್ಲ. ಅದು ಬಿಟ್ಟರೆ ಸಣ್ಣ ರೈಸ್ ಏನಿದೆ ಅದರಲ್ಲಿ ಯಾವ ಅಕ್ಕಿನಾದರೂ ಹಾಕ್ತೀನಿ. ಫ್ರೆಂಡ್ಸ್, ನಮ್ಮ ಮೆಗಾ ಮಾರ್ಟಿಗೆ ಬರ್ತಾರೆ, ಎಷ್ಟು ಇರಿಟೇಟ್ ಮಾಡ್ತಾರೆ ಅಂದರೆ, ನನಗೆ ಈ ಅಕ್ಕಿ ಬೇಡ, ಅಕ್ಕಿ ಬೇಕು, ಈ ಅಕ್ಕಿ ಬೇಕು, ಆ ಅಕ್ಕಿ ಬೇಕು. 1 kg 2 kg ತೊಗೊಳೋದಕ್ಕೆ ಎಷ್ಟು ಬಾರ್ಗಿನ್ ಮಾಡ್ತಾರೆ ಅಂದರೆ, ಒಂದು ಕೊತ್ತಂಬರಿ ಸೊಪ್ಪಿಗೂ ಬಾರ್ಗಿನ್ ಮಾಡೋದು ಜಾಸ್ತಿ, 1 ರೂಪಾಯಿಗೂ ಬಾರ್ಗಿನ್ ಮಾಡೋದು. ಎಷ್ಟು ತಲೆನೋವು ಕೆಲಸ ಅಂದರೆ, ಈ ಪ್ರಾವಿಷನ್ ಸ್ಟೋರು ಮತ್ತು ಈ ತರಕಾರಿ ಅಂಗಡಿಯೆಲ್ಲ ಇಟ್ಟಿರ್ತಾರಲ್ಲ, ಎಷ್ಟು ಪೇಷನ್ಸಿಂದ ಇರ್ತಾರೆ ಅಂತ ನನಗೆ ಈಗ ಅದು ಅರ್ಥ ಆಗ್ತಾ ಇದೆ. ಸೊ ನೋಡಿ, ಕುದೀತಾ ಇದೆ, ಅಕ್ಕಿ ಹಾಕ್ತೀನಿ. ಅಲ್ಲಿ ನಮ್ಮ ಮಗಳು ಹೊರಗಡೆ ಅಕ್ಕಿ ಚೆಲ್ತಾ ಇದ್ದಾಳೆ, ಅಲ್ಲಿ ನೋಡೋಕ್ಕೆ ಹೋಗಿದ್ದೆ. ಅಕ್ಕಿ ಹಾಕೋದನ್ನು ವಿಡಿಯೋನೇ ಮಾಡಲಿಲ್ಲ. ಅಕ್ಕಿ ಹಾಕಾಯಿತು. ಈಗ ನೆಕ್ಸ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕಿ. ಫ್ರೈಡ್ ರೈಸ್ ಪುಡಲ್ಲಿ ಉಪ್ಪಿನಂಶ ಇರುತ್ತೆ, ಸೊ ಉಪ್ಪನ್ನ ನೋಡ್ಕೊಂಡು ಹಾಕಿ, ಓಕೆನಾ? ಹಾಕಿ ಕೂಗ್ಸೋಕೆ ಇಟ್ಟಿದ್ದೀನಿ. 1 or 2 ವಿಷಲ್ ಕೂಗ್ಸಿದ್ರೆ ಟೊಮೊಟೊ ರೈಸ್ ಬಾತ್ ರೆಡಿ. ಹೇಗಾಗಿದೆ ಅಂತ ತೋರಿಸ್ತೀನಿ. ವಿಷಲ್ ಆರಿದೆ ಅನಿಸುತ್ತೆ, ಬನ್ನಿ ಓಪನ್ ಮಾಡೋಣ. ಮಾಡ್ತಿದ್ದೀನಿ. ನೋಡಿ ಹೇಗಿದೆ, ಸಖತ್ತಾಗಿದೆ ಅಲ್ಲ, ಚೆನ್ನಾಗಿದೆ. ಬಾಯಿಗೆ ನೀರು ಬರ್ತಾ ಇದೆ. ಇದನ್ನು ಸ್ವಲ್ಪ ಉದ್ರಾಗಿ ಮಾಡಲ್ಲ, ಯಾಕಂದರೆ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಡೈಜೆಷನ್ ಆಗಬೇಕು. ಸೊ ಮಿಕ್ಸ್ ಮಾಡ್ತಾ ಇದ್ದೀನಿ. ಟೊಮೊಟೊ ಬಾತ್ ಇಸ್ ರೆಡಿ. ಟೊಮೊಟೊ ಬಾತ್ ರೆಡಿಯಾಗಿದೆ. ಆ್ಯಕ್ಚುಲಿ ನಾನು ಚಿಕ್ಕವಳಾಗಿದ್ದಾಗ ನಮ್ಮಮ್ಮ ಒಲೆಯಲ್ಲಿ ಮಾಡ್ತಾಯಿದ್ರು. ಆವಾಗ ನಮ್ಮಮ್ಮ 1/4 ಭಾಗ ಅವರು ಮಾಡ್ತಿದ್ದು ಕುಕ್ಕರ್ ಪಾತ್ರೆಯಲ್ಲಿ, 3/4 ಭಾಗ ಬೆಂದಿರ್ತಿತ್ತು, ಇನ್ನು 1/4 ಭಾಗ ಬೆಂದಿರ್ತಿರಲಿಲ್ಲ. ಸೊ ರೈಸ್ ಬಾತು ಮತ್ತು ಬಾತ್ ಅಂದರೆ ತುಂಬ ಇಷ್ಟ. ಹಾಕಿಸ್ಕೊಂಡು ಅದ್ರ ರೆಡಿಯಾಗಿಂತ ಮುಂಚೆನೇ ಹಾಕಿಸ್ಕೊಂಡು ತಿಂದು ಖಾಲಿ ಮಾಡ್ತಾಯಿದ್ವಿ. ರೆಡಿಯಾಗಿದೆ. ನನ್ನ ಮಗನ ಬಾಕ್ಸ್ಗೆ ಈಗ ಹಾಕಬೇಕು. ಮಗಂದು ಸ್ಕೂಲ್ ಬಾಕ್ಸ್, ಲಂಚ್ ಬಾಕ್ಸ್ ರೆಡಿ. ಕುಕ್ಕುಂಬರ್ ಹಾಕಿದ್ದೀನಿ, ಸೌತೆಕಾಯಿ ಹಾಕಿದ್ದೀನಿ, ಬಾತು, ದೆನ್ ವಾಟರ್ ಬಾಟಲ್. ನನ್ನ ಮಗನಿಗೆ ಅಲ್ಲಿ ನಾವೇ ನೀರು ಕುಡಿಬೇಕು ಅಂದರೆ ಕುದಿಸಿ ಆರಿರೋ ನೀರನ್ನೇ ಕುಡಿಯೋದು. ಇದು ಅವನಿಗೆ ಮಧ್ಯಾಹ್ನಕ್ಕೆ ರೆಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅದೇನೆ ಸೇಮ್. ನನ್ನ ಮಗನಿಗೆ ಪಲಾವ್ ಬಾತ್ ಅಂದರೆ ತುಂಬ ಇಷ್ಟ. ಸೊ ರೆಡಿ ಮಾಡಿದ್ದೀನಿ.
ಈಗ ಅವನಿಗೆ ತಿನ್ನಿಸ್ಬೇಕು.